ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟೇಸ್ಟಿ ಬೈಟ್ಸ್. ಇವತ್ತು ನಾನು ನಿಮಗೆ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಎಗ್ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡೋಣ. ಸೋಕ್ ಮಾಡಿಟ್ಕೊಂಡಿರುವಂತಹ 2 ಕಪ್ ಬಾಸುಮತಿ ರೈಸ್, ಬಾಯ್ಲ್ಡ್ ಎಗ್, ಗರಂ ಮಸಾಲ, ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಪುದೀನ, ಟೊಮ್ಯಾಟೊ, ಆನಿಯನ್, ಗರಂ ಮಸಾಲ, ಲೆಮನ್, ಗ್ರೀನ್ ಚಿಲ್ಲಿ, ಗಾರ್ಲಿಕ್, ಕೊರಿಯಾಂಡರ್ ಲೀವ್ಸ್, ಕಸೂರಿ ಮೇಥಿ, ಜಿಂಜರ್, ಕರ್ಡ್, ಘೀ, ಆಯಿಲ್ ಹಾಗೂ ಸಾಲ್ಟ್. ಮೊದಲಿಗೆ ಒಂದು ಪಾತ್ರೆಯಲ್ಲಿ 6 ಸ್ಪೂನಷ್ಟು ಎಣ್ಣೆನ ತಗೋತಾ ಇದ್ದೀನಿ. ಅದಕ್ಕೆ ಉದ್ದಕ್ಕೆ ಹೆಚ್ಚಿಕೊಂಡಿರುವಂತಹ ಆನಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಆನಿಯನ್ ಮೃದುವಾಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇನ್ನೊಂದು 2 ರಿಂದ 3 ನಿಮಿಷ ಫ್ರೈ ಆಗಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಆನಿಯನ್ ಫ್ರೈ ರೆಡಿ ಆಗಿದೆ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ ಕೊರಿಯಾಂಡರ್ ಲೀವ್ಸ್, ಪುದೀನ, ಗಾರ್ಲಿಕ್ ಮತ್ತು ಕಟ್ ಮಾಡಿಟ್ಕೊಂಡಿರುವಂತಹ ಜಿಂಜರ್, ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಮ್ಮ ಪೇಸ್ಟ್ ರೆಡಿ ಆಗಿದೆ. ಈಗ ಒಂದು ಪ್ಯಾನ್ನ ಗ್ಯಾಸ್ ಮೇಲಿಟ್ಟು ಗ್ಯಾಸ್ನ ಮೀಡಿಯಂ ಫ್ಲೇಮ್ಗೆ ಇಟ್ಕೋತಾ ಇದ್ದೀನಿ. ಹಾಗೆ ಅದರಲ್ಲಿ 2 ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಹಾಗೂ 4 ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. ಈಗ 2 ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಹಾಗೆ ಬೇ ಲೀಫ್, ಸಿನಮನ್, ಜಾವಿತ್ರಿ, ಕ್ಲೋವ್, ಬ್ಲ್ಯಾಕ್ ಪೆಪ್ಪರ್, ಕಾರ್ಡಮಮ್ ಹಾಗೂ ಅನಾನಸ ಫ್ಲವರ್ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಮಾಡ್ಕೊಂಡಿಟ್ಟಿರುವಂತಹ ಜಿಂಜರ್ ಗಾರ್ಲಿಕ್ನ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಪಾತ್ರೆಯಲ್ಲಿ ಮಸಾಲೆನ ತೊಳೆದ ನೀರನ್ನು ಕೂಡ ಇದರಲ್ಲೇ ಹಾಕಿ ಚೆನ್ನಾಗಿ ಸ್ವಲ್ಪ ತೆಳು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು 1 ಚಮಚ ಟರ್ಮರಿಕ್ ಪೌಡರ್, 1 ಚಮಚ ಅಚ್ಕಾರದ ಪುಡಿ ಹಾಗೂ 1 ಚಮಚ ಗರಂ ಮಸಾಲೆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇವಾಗ ಇದಕ್ಕೆ ಚಿಕ್ಕದಾಗಿ ಕುದಿ ಬಂದಿದೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಟೊಮ್ಯಾಟೊನ ಸೇರಿಸ್ತಾ ಇದ್ದೀನಿ. ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಹಾಗೆ ನಾನು ಇದನ್ನು 2ರಿಂದ 3 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಬೆಂದು ಸ್ಮೂತ್ ಆಗಬೇಕಾಗುತ್ತೆ ಈ ಟೈಮಲ್ಲಿ. ನೋಡಿ ಈಗ ಚೆನ್ನಾಗಿ ಬೆಂದಿದೆ ಟೊಮ್ಯಾಟೊ, ಹಾಗೆ ಕುದಿ ಕೂಡ ಬರ್ತಾ ಇದೆ. ಈ ಟೈಮಲ್ಲಿ ನಾನು 2 ಸ್ಪೂನಷ್ಟು ಕರ್ಡ್ನ ಕೂಡ ಸೇರಿಸ್ತಾ ಇದ್ದೀನಿ. ಕರ್ಡ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನಾನು ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಇದಕ್ಕೆ ಕಸೂರಿ ಮೇಥಿನ ಸೇರಿಸ್ತಾ ಇದ್ದೀನಿ. ನೋಡಿ, ಕಸೂರಿ ಮೇಥಿನ ಕೈಯಿಂದ ಈ ಥರ ಕ್ರಷ್ ಮಾಡಿ ಹಾಕಬೇಕಾಗತ್ತೆ. ಇದರಿಂದ ತುಂಬ ಒಳ್ಳೆ ಫ್ಲೇವರ್ ಹಾಗೂ ಸ್ಮೆಲ್ ಕೂಡ ಬರುತ್ತೆ. ನೋಡಿ, ಮೇಥಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಫ್ರೈ ಮಾಡಿಟ್ಕೊಂಡಿರುವಂಥ ಆನಿಯನ್ನ ಸೇರಿಸ್ತಾ ಇದ್ದೀನಿ. ಮಿಕ್ಸ್ಚರ್ ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದೆ. ಈಗ ನೀವು ಇದಕ್ಕೆ ಬಾಯ್ಲ್ ಮಾಡಿ ಪೀಲ್ ಮಾಡಿ ಇಟ್ಕೊಂಡಿರುವಂತಹ ಎಗ್ನ ಒಂದು ಫೋರ್ಕ್ನ ಸಹಾಯದಿಂದ ಸ್ವಲ್ಪ ಈ ಥರ ಫೋರ್ಕಿಂದ ಚುಚ್ಚಿಬಿಟ್ಟು ಹಾಕಬೇಕಾಗತ್ತೆ ಫ್ರೆಂಡ್ಸ್. ನೋಡ್ಕೊಳ್ಳಿ, ಈ ಥರ ಫೋರ್ಕ್ನ ಸಹಾಯದಿಂದ ಸ್ವಲ್ಪ ಚುಚ್ಚಿಬಿಟ್ಟು ಹಾಕಿ. ಇದರಿಂದ ಏನಾಗುತ್ತೆ ಅಂದರೆ ಎಗ್ ತುಂಬ ಚೆನ್ನಾಗಿ ಫ್ಲೇವರ್ನ ಹೀರ್ಕೊಳ್ಳುತ್ತೆ, ಮಸಾಲೆನ ಹೀರ್ಕೊಳ್ಳುತ್ತೆ. ನೋಡಿ, ನಾನು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನಮ್ದು ಎಗ್ ಮಸಾಲ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್, ಪುದೀನ ಹಾಗೆ ಸ್ಲಿಟ್ ಮಾಡಿಟ್ಕೊಂಡಿರುವಂಥ ಒಂದು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಇದನ್ನು ಕೈಯಿಂದ ಒಂದ್ಸಲ ಹಿಡಿದು ಒಂದು ಸ್ವಲ್ಪ ಅಲ್ಲಾಡಿಸಿ ಸೈಡಿಗೆ ಇಟ್ಕೊಳ್ಳಿ. ಈಗ ನಾನು ಒಂದು ಪಾತ್ರೆಯಲ್ಲಿ ರೈಸ್ ಮಾಡೋಕ್ಕೆ ಬೇಕಾದಷ್ಟು ನೀರನ್ನ ತೊಗೊಂಡಿದ್ದೀನಿ. ಆ ನೀರಿಗೆ 2 ಟೀ ಸ್ಪೂನಷ್ಟು ಎಣ್ಣೆ, ಬೇ ಲೀಫ್, ಸಿನಮಮ್, ಕಾರ್ಡಮಮ್ ಹಾಗೂ ಒಂದು ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಒಳಗಡೆ. ಈಗ ನಾನು ಇದಕ್ಕೆ 1-1.5 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕೋದು ಏನಕ್ಕಂದರೆ ಫ್ರೆಂಡ್ಸ್, ಅಕ್ಕಿ ಏನು ಹಾಕಿರ್ತೀವಿ ನಾವು ನೀರು ಒಳಗಡೆ, ಅದು ಚೆನ್ನಾಗಿ ಉಪ್ಪನ್ನು ಹೀರ್ಕೋಬೇಕಾಗತ್ತೆ. ಉಪ್ಪು ಸ್ವಲ್ಪ ಜಾಸ್ತಿ ಬಿದ್ದರೂ ಏನೂ ತೊಂದರೆ ಇಲ್ಲ. ಅಕ್ಕಿ ಬೇಯುವಾಗ ನಮಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹೀರ್ಕೊಳ್ಳುತ್ತೆ. ಈಗ ನೀರಿಂದ ಗರಂ ಮಸಾಲೆ ಪದಾರ್ಥನೂ ತೆಗೆದಿದ್ದೀನಿ ಎಲ್ಲಾನು. ಹಾಗೆ ಉಳಿದಿರೋ ನೀರಿಗೆ ಸೋಕ್ ಮಾಡಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು 10 ನಿಮಿಷ ಆಗಿದೆ. ಅಕ್ಕಿ ಆಲ್ಮೋಸ್ಟ್ ಒಂದು 50ರಿಂದ 60% ಬೆಂದರೆ ಸಾಕಾಗುತ್ತೆ. ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ಈಗ ಇದನ್ನು ತೆಗಿತಾ ಇದ್ದೀನಿ. ಈಗ ಒಂದು ಪ್ಯಾನ್ಗೆ ಎಣ್ಣೆನ ಸವರಿ ಲೇಯರಿಂಗ್ ಮಾಡೋಣ. ಮೊದಲನೇದಾಗಿ ಒಂದು ರೈಸ್ನ ಥಿನ್ ಲೇಯರ್ನ ಮಾಡಬೇಕಾಗತ್ತೆ. ಫಸ್ಟ್ ಲೇಯರು ರೈಸಿಂದ ಮಾಡಿ ಥಿನ್ ಲೇಯರ್ ಇರಲಿ. ನೋಡಿ, ಈ ಥರ
ಈಗ ಸೆಕೆಂಡ್ ಲೇಯರ್ನ ನೀವು ಮಸಾಲಾನ ಹಾಕಬೇಕಾಗತ್ತೆ. ಮಸಾಲೆಯಿಂದ ಸೆಕೆಂಡ್ ಲೇಯರ್ನ ಮಾಡ್ಕೊಳ್ಳಿ. ನೋಡಿ, ಈಗ ಥರ್ಡ್ ಲೇಯರ್ ಮತ್ತೆ ರೈಸ್ನ ಹಾಕಿ ಕಂಪ್ಲೀಟ್ ಆಗಿ ಕವರ್ ಮಾಡಿ. ನೋಡಿ, ನಾನು ಈ ಥರ ರೈಸ್ನ ಮೇಲಿಂದ ಹಾಕ್ತಾ ಇದ್ದೀನಿ. ಹಾಗೆ ನೀವು ಒಬ್ಸರ್ವ್ ಮಾಡ್ಬೋದು, ರೈಸಿನ ಜೊತೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದೇ ರೈಸ್ ಮಾಡೋಕ್ಕೆ ಏನು ಉಪಯೋಗಿಸಿದ್ನಲ್ಲ ಅದೇ ನೀರದು. ನೀವು ಇಲ್ಲಿ ಸೈಡಿಗೆ ಕಾಣಿಸ್ತಾ ಇರ್ಬೋದು. ಒಂದೂವರೆ ಸ್ಪ್ಯಾಚುಲಾದಷ್ಟು ನೀರನ್ನು ಹಾಕ್ಕೊಳ್ಳಿ. ಈಗ ನಾನು ಮೇಲ್ಗಡೆ ಆನಿಯನ್ ಏನು ಫ್ರೈ ಮಾಡ್ಕೊಂಡಿಟ್ಟಿದ್ವಿ ಆ ಆನಿಯನ್ ಕೂಡ ಸೇರಿಸ್ತಾ ಇದ್ದೀನಿ ಲೇಯರಿಂಗ್ ಮೇಲೆ. ಹಾಗೆ ಕೊರಿಯಾಂಡರ್ ಲೀವ್ಸ್, ಪುದೀನ, ಗ್ರೀನ್ ಚಿಲ್ಲಿ, ಬೇ ಲೀಫ್, ಕಾರ್ಡಮಮ್ ಮತ್ತು ಸಿನ್ನಮಮ್ ಕೂಡ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೇಲ್ಗಡೆಯಿಂದ ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ಎಣ್ಣೆನೂ ಕೂಡ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಅನ್ನ ತುಂಬ ಬಿಡಿಯಾಗಿ ಬರುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ನೋಡಿ, ಈಗ ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಫಸ್ಟ್ 2 ನಿಮಿಷ ನೀವು ನೋಡಿರ್ಬೋದು, ನಾನು ತೋರಿಸ್ದೆ ಹೈ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ. ಬಿಕಾಸ್ ಏನಾಗುತ್ತೆ ಅಂದರೆ ಹೈ ಫ್ಲೇಮಲ್ಲಿ ಇಟ್ಟಾಗ ನಾವೇನು ನೀರು ಹಾಕಿರ್ತೀವಿ ಇದರಲ್ಲಿ ಅದು ಕುದಿಯೋಕ್ಕೆ ಶುರು ಆಗುತ್ತೆ ಫ್ರೆಂಡ್ಸ್. ಅದರಿಂದ ಅನ್ನ ಮತ್ತೆ ಬೇಯೋದಕ್ಕೆ ಅದು ಹೆಲ್ಪ್ ಆಗುತ್ತೆ. 2 ನಿಮಿಷದ ನಂತರ ನೀವು ಮತ್ತೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಒಂದು 15 ನಿಮಿಷದವರೆಗೂ ಬೇಯೋಕ್ಕೆ ಬಿಡಬೇಕು. ಸೊ ಆ ಪ್ರೊಸೆಸಲ್ಲಿ ಅನ್ನ ಚೆನ್ನಾಗಿ ಬೆಂದು ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಬಿರಿಯಾನಿ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಚೆನ್ನಾಗಿ ಅನ್ನ ಎಲ್ಲ ಬೇಯ್ತಾ ಇದೆ ಒಳಗಡೆ. 15 ನಿಮಿಷ ಆಗಿದೆ. ಈಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿದ ಕೂಡಲೇ ಇದನ್ನು ಲಿಡ್ನ ಓಪನ್ ಮಾಡಬಾರ್ದು ಫ್ರೆಂಡ್ಸ್. ಜನರಲಿ ಈ ಥರ ರೈಸ್ ಐಟಮ್ ಯಾವುದೇ ಮಾಡಿದರೂ ಕೂಡ ಒಂದು 10 ನಿಮಿಷ ಅದನ್ನು ರೆಸ್ಟಿಗೆ ಬಿಡಬೇಕು. ನೀವು ಹಾಗೇ ಇಮಿಡಿಯೇಟಾಗಿ ಓಪನ್ ಮಾಡೋದ್ರಿಂದ ಅದು ಒಂದಕ್ಕೊಂದು ಅಂಟ್ಕೊಳ್ಳೋ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ನಾನು ಒಂದು 10 ನಿಮಿಷ ರೆಸ್ಟಲ್ಲಿ ಇಟ್ಟಿದ್ದೀನಿ. 10 ನಿಮಿಷ ಆಗಿದೆ. ಈಗ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ. ತುಂಬ ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇದೆ. ನೋಡಿ, ಅನ್ನ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಬಿರಿಯಾನಿ ಇವಾಗ ರೆಡಿ. ನಾನು ಇದನ್ನು ರೈತಾ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.